ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸುದ್ದಿಯ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಈಗಾಗಲೇ ಈ ಸುದ್ದಿಯ ಬಗ್ಗೆ ಭಾನುವಾರದ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ. ಬುಧವಾರ ಒಂದು ಇಂಪಾರ್ಟೆಂಟ್ ಇವೆಂಟ್ ಇರುತ್ತೆ, ಅದನ್ನ ಅಬ್ಸರ್ವ್ ಮಾಡಿ ಅಂತ. ಆದ್ರೆ ಇದರ ಫೈನಲ್ ರಿಸಲ್ಟ್ ಬರೋದು ನಮ್ಗೆ ಶನಿವಾರ. ಆದ್ರೆ ಇವತ್ತು ಬಂದಿರುವಂತ ಅಪ್ಡೇಟ್ಗೆ ಬಹುಶಃ ನಾಳೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಗಬಹುದು. ಅದೇನು ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ ಅದು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಡೆಲ್ಲಿ ಎಲೆಕ್ಷನ್ಸ್ ಇವತ್ತು ಕನ್ಕ್ಲೂಡ್ ಆಗಿದೆ. ಅಂದ್ರೆ ಒಂದೇ ಹಂತದಲ್ಲಿ ಎಲೆಕ್ಷನ್ಸ್ ಇತ್ತು, ಇವತ್ತು ಮುಗಿದಿದೆ. ಈಗ ಎಕ್ಸಿಟ್ ಪೋಲ್ ಗಳು ಕೂಡ ಅನೌನ್ಸ್ ಆಗಿದ್ದಾವೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರಿಸಲ್ಟ್ ಮುಂಚೆ ಬರುವಂತದ್ದು ಎಕ್ಸಿಟ್ ಪೋಲ್ಸ್. ಕೆಲವು ಸಲ ಎಕ್ಸಿಟ್ ಪೋಲ್ಸ್ ಸುಳ್ಳಾದ ಉದಾಹರಣೆಗಳು ಕೂಡ ಇದ್ದಾವೆ. ಬಟ್ ಅಟ್ಲೀಸ್ಟ್ ಹತ್ರಕ್ಕಾದ್ರೂ ಬರ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಕೆಲವು ಸಲ ಎಕ್ಸಿಟ್ ಪೋಲ್ ಪ್ರಿಡಿಕ್ಷನ್ ಸರಿಯಾಗಿ ಕೂಡ ಇದೆ. ಜೊತೆಗೆ ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ರಿಯಾಕ್ಷನ್ ಯೂಶುವಲಿ ಎಕ್ಸಿಟ್ ಪೋಲ್ ಗೆ ಬರುತ್ತೆ. ಬಟ್ ಇದು ತುಂಬಾ ದೊಡ್ಡ ಮಟ್ಟದ ಎಲೆಕ್ಷನ್ಸ್ ಏನಲ್ಲ. ಬಟ್ ಸ್ಟಿಲ್ ರಿಯಾಕ್ಷನ್ ಇರ್ಬೋದೇನೋ ಅಂತ ನಾವು ನೋಡ್ಬೇಕಾಗುತ್ತೆ. ಡೆಲ್ಲಿ ಎಲೆಕ್ಷನ್ಸ್ ಕನ್ಕ್ಲೂಡ್ ಆದ್ಮೇಲೆ ಎಕ್ಸಿಟ್ ಪೋಲ್ ಬಂದಿದೆ. ಯಾವ ರೀತಿ ಇದೆ, ಇದು ಬಿಜೆಪಿಗೆ ಸಪೋರ್ಟಿವ್ ಆಗಿದೆಯಾ, ಕಾಂಗ್ರೆಸ್ಗೆ ಸಪೋರ್ಟಿವ್ ಆಗಿದೆಯಾ, ಅಥವಾ ಆಪ್ಗೆ ಸಪೋರ್ಟಿವ್ ಆಗಿದೆಯಾ, ಅಥವಾ ಅದರ್ಸ್ ಗೆ ಸಪೋರ್ಟಿವ್ ಆಗಿದೆಯಾ ಅನ್ನೋದನ್ನ ತಿಳ್ಕೊಳ್ಳೋಣ. ಜೊತೆಗೆ ಇಲ್ಲಿ ಹಲವಾರು ಏಜೆನ್ಸೀಸ್ ಎಕ್ಸಿಟ್ ಪೋಲ್ಸ್ ಅನ್ನ ಅನೌನ್ಸ್ ಮಾಡ್ತಾರೆ. ಅದರಲ್ಲಿ ಯಾರಿಗೆ ಫೇವರೇಟ್ ಆಗಿ ತೋರಿಸ್ತಿದ್ದಾರೆ ಸಿಚುಯೇಷನ್ ಅನ್ನ, ಬಿಜೆಪಿಗ, ಕಾಂಗ್ರೆಸ್ಗ, ಆಪ್ಗ ತಿಳ್ಕೊಳ್ಳೋಣ ಒಂದೊಂದಾಗಿ. ನಾನೀಗ ಎಕ್ಸಿಟ್ ಪೋಲ್ ಇರುವಂತ ಪೇಜ್ ಅನ್ನ ಓಪನ್ ಮಾಡಿದೀನಿ. ಮನಿ ಕಂಟ್ರೋಲ್ ಅಲ್ಲಿ ನೋಡಬಹುದು, ಪೋಲ್ ಆಫ್ ಪೋಲ್ಸ್ ಪ್ರಿಡಿಕ್ಷನ್ ಮಾಡ್ತಾ ಇದೆ. ಆಪ್ಗೆ 29 ಸೀಟ್ಸ್ ಬರ್ಬೋದು ಅನ್ನುವಂತ ಪ್ರಿಡಿಕ್ಷನ್ ಅನ್ನ ಮಾಡ್ತಾ ಇದೆ. ಬಿಜೆಪಿಗೆ 41 ಸೀಟ್ಸ್, ಐಎನ್ಸಿ ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 0 ಅಂತ ಪ್ರಿಡಿಕ್ಟ್ ಮಾಡ್ತಾ ಇದೆ. ಇಲ್ಲಿ ಟೋಟಲ್ 70 ಸೀಟ್ಸ್ ಇದಾವೆ. ನೀವು ಇಲ್ಲಿ ನೋಡಬಹುದು, ಟೋಟಲ್ ಸೀಟ್ಸ್ ಬಂದು 70 ಇದಾವೆ. ಅದರಲ್ಲಿ 36 ಸೀಟ್ಸ್ ಬೇಕಾಗುತ್ತೆ ಮೆಜಾರಿಟಿಗೆ. ಅಂದ್ರೆ ಪೋಲ್ ಆಫ್ ಪೋಲ್ಸ್ ಪ್ರಿಡಿಕ್ಟ್ ಮಾಡ್ತಾ ಇರೋದು ಬಿಜೆಪಿಗೆ ಕ್ಲಿಯರ್ ಮೆಜಾರಿಟಿ ಬರುತ್ತೆ ಅನ್ನೋಂತ ಪ್ರಿಡಿಕ್ಷನ್ ಅನ್ನ ಪೋಲ್ ಆಫ್ ಪೋಲ್ಸ್ ಕೊಡ್ತಾ ಇದೆ. ಮೊದಲನೇದಾಗಿ ಇನ್ನು ಬೇರೆ ಏಜೆನ್ಸೀಸ್ ಯಾವ್ದು ಕೊಡ್ತಾ ಇದೆ, ಪಿ ಮಾರ್ಕ್ ನೋಡಿದ್ರೆ ಇವರು ಆಪ್ಗೆ 21ರಿಂದ 31 ಕೊಡ್ತಾ ಇದ್ದಾರೆ. ಬಿಜೆಪಿ ಪ್ಲಸ್ಗೆ 39ರಿಂದ 49 ಕೊಡ್ತಿದ್ದಾರೆ. ಐಎನ್ಸಿಗೆ 0 ಇಂದ 1 ಕೊಡ್ತಿದ್ದಾರೆ. ಅಂದ್ರೆ ಇವರು ಕೂಡ ಬಿಜೆಪಿ ಅಧಿಕಾರಕ್ಕೆ ಬರ್ಬೋದು ಅನ್ನೋಂತ ಪ್ರಿಡಿಕ್ಷನ್ ಅನ್ನ ಮಾಡ್ತಾ ಇದ್ದಾರೆ ತಮ್ಮ ಎಕ್ಸಿಟ್ ಪೋಲ್ಸ್ ಅಲ್ಲಿ. ನೆಕ್ಸ್ಟ್ ನೋಡೋದಾದ್ರೆ ಮಾಟ್ರೀಸ್ ಅವರು ಏನ್ ಕೊಡ್ತಿದ್ದಾರೆ ಅಂತ ನೋಡೋದಾದ್ರೆ ಆಪ್ಗೆ 35ರಿಂದ 37 ಕೊಡ್ತಿದ್ದಾರೆ. ಬಿಜೆಪಿಗೆ 35ರಿಂದ 40 ಕೊಡ್ತಿದ್ದಾರೆ. ಆಲ್ಮೋಸ್ಟ್ ನೆಕ್ ಟು ನೆಕ್ ಫೈಟ್ ಇಬ್ಬರಿಗೂ ಇದೆ ಅನ್ನೋ ತರ ಇವರ ಪ್ರಿಡಿಕ್ಷನ್ಸ್ ಇದೆ. ಬಟ್ ಸ್ಟಿಲ್ ಸ್ವಲ್ಪ ಮಟ್ಟಿಗೆ ಮುಂದೆ ಇರೋದು ಅಂತಂದ್ರೆ ಇದರಲ್ಲೂ ಕೂಡ ಬಿಜೆಪಿನೇ ಅಂತಾನೆ ಹೇಳ್ಬೋದು, ಇವರ ಪ್ರಿಡಿಕ್ಷನ್ ಅಲ್ಲೂ ಕೂಡ. ನೆಕ್ಸ್ಟ್ ಏಜೆನ್ಸಿ ಯಾವ್ದಿದೆ, ಜೆವಿಸಿ ನೋಡೋದಾದ್ರೆ ಜೆವಿಸಿ ಅವರು ಕೂಡ ಬಿಜೆಪಿಗೆ ಕ್ಲಿಯರ್ ಮೆಜಾರಿಟಿ ಬರ್ಬೋದು ಅನ್ನೋಂತ ಪ್ರಿಡಿಕ್ಷನ್ ಅನ್ನ ಮಾಡ್ತಿದ್ದಾರೆ. ಆಪ್ಗೆ 22ರಿಂದ 31, ಹಾಗೆ ಐಎನ್ಸಿ 0 ಇಂದ 2 ಸೀಟ್ಸ್ ಗೆಲ್ಬಹುದು ಅನ್ನೋಂತ ಪ್ರಿಡಿಕ್ಷನ್ ಅನ್ನ ಜೆವಿಸಿ ಮಾಡ್ತಾ ಇದೆ. ಇವರು ಕೂಡ ಬಿಜೆಪಿನೇ ಮುಂದೆ ತೋರಿಸ್ತಿದ್ದಾರೆ. ಇನ್ನು ಪೀಪಲ್ಸ್ ಪಲ್ಸ್ ಇಲ್ಲಿ ನೋಡೋದಾದ್ರೆ 10ರಿಂದ 19ವರೆಗೂ ಆಪ್ ಬರ್ಬೋದು ಅನ್ನೋಂತ ಪ್ರಿಡಿಕ್ಷನ್ ಇದೆ. ಬಿಜೆಪಿ 51ರಿಂದ 60 ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಅಂದ್ರೆ ಕ್ಲೀನ್ ಸ್ವೀಪ್ ಅಂತಾನೆ ಹೇಳ್ಬೋದು ಇವರ ಪ್ರಕಾರ ಬಿಜೆಪಿಗೆ. ಇವರು ಕೂಡ ಬಿಜೆಪಿಗೆ ಮೆಜಾರಿಟಿ ಬರ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಅನ್ನ ಕೊಡ್ತಿದ್ದಾರೆ ತಮ್ಮ ಎಕ್ಸಿಟ್ ಪೋಲ್ ಅಲ್ಲಿ. ನಂತರ ಪೀಪಲ್ಸ್ ಇನ್ಸೈಟ್ ಇವರು ಯಾವ ರೀತಿ ಪ್ರಿಡಿಕ್ಟ್ ಮಾಡ್ತಿದ್ದಾರೆ ಅಂತ ನೋಡಿದ್ರೆ 25ರಿಂದ 29 ಆಪ್, ಬಿಜೆಪಿ ಪ್ಲಸ್ 40ರಿಂದ 44, ಹಾಗೆ ಐಎನ್ಸಿ 1 ಅಂತ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಇವರು ಕೂಡ ಬಿಜೆಪಿಗೆ ಮೆಜಾರಿಟಿ ಕೊಡ್ತಾ ಇದ್ದಾರೆ. ನಂತರ ಚಾಣಕ್ಯ ಸ್ಟ್ರಾಟಜೀಸ್ ಇವರ ಪ್ರಿಡಿಕ್ಷನ್ ನೋಡಬಹುದು, 25ರಿಂದ 28 ಆಪ್, ಬಿಜೆಪಿ 39ರಿಂದ 44, ಐಎನ್ಸಿ 2ರಿಂದ 3 ಅಂತ ಕೊಡ್ತಿದ್ದಾರೆ. ಇವರು ಕೂಡ ಕ್ಲಿಯರ್ ಮೆಜಾರಿಟಿ ಬಿಜೆಪಿಗೆ ಅನ್ನುವಂತ ಮಾಹಿತಿಯನ್ನ ಇವರು ಕೊಡ್ತಿದ್ದಾರೆ. ನಂತರ ಚಾಣಕ್ಯ ಆಯ್ತು. ಪೋಲ್ ಡೈರಿ ಇವರ ಪ್ರಿಡಿಕ್ಷನ್ ಕೂಡ ಬಿಜೆಪಿಗೆ ಪಾಸಿಟಿವ್ ಇದೆ. 18ರಿಂದ 25 ಆಪ್ಗೆ ಕೊಡ್ತಿದ್ದಾರೆ. ಐಎನ್ಸಿಗೆ 0 to 2 ಅಂತ ಕೊಡ್ತಿದ್ದಾರೆ. ಇವರ ಪ್ರಿಡಿಕ್ಷನ್ ಕೂಡ ಬಿಜೆಪಿಗೆ ಫೇವರ್ ಆಗಿದೆ, ಪೋಲ್ ಡೈರಿ ಅದು ಕೂಡ. ನಂತರ ಡಿವಿ ರಿಸರ್ಚ್ ಇವರ ಪ್ರಿಡಿಕ್ಷನ್ ನೋಡಬಹುದು, 26ರಿಂದ 34 ಆಪ್ಗೆ ಕೊಡ್ತಿದ್ದಾರೆ. ಬಿಜೆಪಿಗೆ 36ರಿಂದ 44 ಕೊಡ್ತಿದ್ದಾರೆ. ಐಎನ್ಸಿ 0 ಕೊಡ್ತಿದ್ದಾರೆ. ಇವರು ಕೂಡ ಬಿಜೆಪಿಗೆ ಮೆಜಾರಿಟಿ ಬರ್ಬೋದು ಅನ್ನೋ ಪ್ರಿಡಿಕ್ಷನ್ ಅನ್ನ ಮಾಡ್ತಿದ್ದಾರೆ, ಡಿವಿ ರಿಸರ್ಚ್ ಕೂಡ. ಇನ್ನು ವಿ ಪ್ರಿಸೈಡ್ ಇವರ ಪ್ರಿಡಿಕ್ಷನ್ ನೋಡಬಹುದು, ಇವರು ಆಪ್ಗೆ ಮೆಜಾರಿಟಿ ಬರ್ಬೋದು ಅನ್ನೋಂತ ಪ್ರಿಡಿಕ್ಷನ್ ಅನ್ನ ಕೊಡ್ತಾ ಇದ್ದಾರೆ. 46ರಿಂದ 52 ಸೀಟ್ಸ್ ಆಪ್ಗೆ ಬರ್ಬೋದು ಅನ್ನೋಂತ ಪ್ರಿಡಿಕ್ಷನ್ ಮಾಡ್ತಿದ್ದಾರೆ. ಬಿಜೆಪಿ ಪ್ಲಸ್ 18ರಿಂದ 23, ಐಎನ್ಸಿ 0 to 1 ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಇವರು ಆಪ್ಗೆ ಮೆಜಾರಿಟಿ ಬರ್ಬೋದು ಅನ್ನೋಂತ ಪ್ರಿಡಿಕ್ಷನ್ ನ ಕೊಡ್ತಿದ್ದಾರೆ ವಿ ಪ್ರಿಸೈಡ್ ಅವರು. ಇನ್ನು ಝೀನಿಯಾ ನೋಡೋದಾದ್ರೆ ಇವರು ಕೂಡ ಆಪ್ಗೆ ಮೆಜಾರಿಟಿ ಬರ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಕೊಡ್ತಿದ್ದಾರೆ. 33ರಿಂದ 38, ಬಿಜೆಪಿ ಪ್ಲಸ್ 31ರಿಂದ 36, ಐಎನ್ಸಿ 0 to 2 ಕೊಡ್ತಿದ್ದಾರೆ. ಅಂದ್ರೆ ಇಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ ಇದೆ ಇವರು ಕೊಡ್ತಿರೋ ಪ್ರಕಾರ. ಝೀನಿಯಾ 33ರಿಂದ 38, 31ರಿಂದ 36 ಈ ರೀತಿ ಪ್ರಿಡಿಕ್ಷನ್ ಅನ್ನ ಝೀನಿಯಾದವರು ಮಾಡ್ತಿದ್ದಾರೆ ಬಿಜೆಪಿ ಹಾಗೂ ಆಪ್ ಎದುರುಗಡೆ. ಇನ್ನು ಆಕ್ಸಿಸ್ ಮೈ ಇಂಡಿಯಾ ಇವರು ಸರ್ವೆ ಮಾಡಿಲ್ಲ ಅನ್ಕೊಳ್ತೀನಿ, ಡೇಟಾ ಇಲ್ಲ. ಹಾಗೆ ಸಿ ವೋಟರ್ ಡೇಟಾ ಕೂಡ ಇಲ್ಲ. ಇಲ್ಲಿ ಆಲ್ಮೋಸ್ಟ್ 11 ಪ್ರಿಡಿಕ್ಷನ್ಸ್ ಇಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. 11 ಏಜೆನ್ಸೀಸ್ ಡೆಲ್ಲಿ ಎಲೆಕ್ಷನ್ಸ್ ಗೆ ಸಂಬಂಧಪಟ್ಟಂತೆ ಎಕ್ಸಿಟ್ ಪೋಲ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ.
ಅದರಲ್ಲಿ ಒಂದು ಏಜೆನ್ಸಿ ಕ್ಲಿಯರ್ ಮೆಜಾರಿಟಿ ಆಪ್ಗೆ ಬರಬಹುದು ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದೆ. ಇನ್ನು 2 ಏಜೆನ್ಸಿಗಳು ನೆಕ್ ಟು ನೆಕ್ ಫೈಟ್ ಅನ್ನ ಕೊಟ್ಟಿದ್ದಾರೆ ಬಿಜೆಪಿ ಹಾಗೂ ಆಪ್ ಎದುರುಗಡೆ. ಇನ್ನ 8 ಏಜೆನ್ಸಿಗಳು ಬಿಜೆಪಿಗೆ ಅಥವಾ ಬಿಜೆಪಿ ಪ್ಲಸ್ ಗೆ ಫೇವರ್ ಆಗಿ ತಮ್ಮ ಎಕ್ಸಿಟ್ ಪೋಲ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಇದನ್ನ ನೋಡಿದ್ರೆ ಬಹುಶಃ ಬಿಜೆಪಿ ಗೆಲ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ನೋಡಬಹುದು ಬಿಜೆಪಿ ಟು ಸ್ವೀಪ್ ಔಟ್ ಆಪ್ ಇನ್ ಡೆಲ್ಲಿ, ರೀಕ್ಲೈಮ್ ಕ್ಯಾಪಿಟಲ್ ಆಫ್ಟರ್ 25 years, ಪ್ರಿಡಿಕ್ಟ್ ಎಕ್ಸಿಟ್ ಪೋಲ್ಸ್. ಅಂದ್ರೆ ಕ್ಯಾಪಿಟಲ್ ಸಿಟಿಯಲ್ಲಿ ಡೆಲ್ಲಿಯಲ್ಲಿ 25 ವರ್ಷ ಆಗಿದೆ ಬಿಜೆಪಿ ಅಧಿಕಾರಕ್ಕೆ ಬಂದು, 25 ವರ್ಷದ ನಂತರ ಅಧಿಕಾರಕ್ಕೆ ಬಂದಂಗಾಗುತ್ತೆ. ಈ ಸಲ ಏನಾದ್ರೂ ಇವರು ಅಧಿಕಾರವನ್ನ ಹಿಡಿದ್ರೆ ಮೆಜಾರಿಟಿಯನ್ನ ಪಡ್ಕೊಂಡು ಲಾಂಗ್ ಟರ್ಮ್ ಅಲ್ಲಿ ಅಧಿಕಾರದಿಂದ ದೂರ ಇದ್ದಾರೆ ಅಂತ ಹೇಳ್ಬೋದು, ಎಸ್ಪೆಷಲಿ ಬಿಜೆಪಿ ವಿಚಾರದಲ್ಲಿ ನೋಡೋದಾದ್ರೆ. ಇನ್ನು ಕ್ಲಿಯರ್ ಫೈಟ್ ಬಿಜೆಪಿ ಹಾಗೂ ಆಪ್ ಎದುರುಗಡೆನೆ ಕಾಣ್ತಾ ಇದೆ. ಇಲ್ಲಿ ನಂಬರ್ಸ್ ಅನ್ನ ನೋಡಿದ್ರೆ ಆಲ್ಮೋಸ್ಟ್ 1 to 2 ಗೆ ಸ್ಟಾಪ್ ಆಗಿದೆ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ಬೋದು. ಈ ನಂಬರ್ಸ್ ಅನ್ನು ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಎಕ್ಸಿಟ್ ಪೋಲ್ ಗಳಲ್ಲೂ ಕೂಡ 1 or 2 ಅಥವಾ 0 to 2 ಈ ರೀತಿ ಪ್ರಿಡಿಕ್ಷನ್ ಬಂದಿದೆ ಕಾಂಗ್ರೆಸ್ಗೆ. ಅಂದ್ರೆ ಇಲ್ಲಿ ಮೇಜರ್ ಆಗಿ ಫೈಟ್ ನಡೆದಿರೋದೇ ಆಪ್ ಹಾಗೂ ಬಿಜೆಪಿ ಪ್ಲಸ್ ಎದುರುಗಡೆ ಅಂತಾನೆ ಹೇಳ್ಬೋದು. ನೋಡೋಣ ಎಷ್ಟು ಮಟ್ಟಿಗೆ ರಿಸಲ್ಟ್ ಇರುತ್ತೆ ಅಂತ, ಯಾರು ಅಧಿಕಾರಕ್ಕೆ ಬರ್ತಾರೆ ಅಂತ. ಅದು ನಮ್ಗೆ 8ನೇ ತಾರೀಕು ಗೊತ್ತಾಗುತ್ತೆ ಅಫಿಷಿಯಲ್ ಆಗಿ. ಅಂದ್ರೆ ಅದು ಸಾಟರ್ಡೆ ಆಗಿರುತ್ತೆ. ಸಾಟರ್ಡೆ ರಿಸಲ್ಟ್ ಬಂದ್ರೆ ನಮ್ಗೆ ಸೋಮವಾರ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗ್ಬೋದು. ಹಾಗಂತ ರಿಯಾಕ್ಷನ್ ಬರ್ಬೋದು ಅಂತ ಏನಲ್ಲ, ಯಾಕೆಂತಂದ್ರೆ ಇದೊಂದು ಸಣ್ಣ ಸ್ಟೇಟ್, ಅದರಲ್ಲೂ ನಿಮ್ಗೆ ಗೊತ್ತಿದೆ ಅಸೆಂಬ್ಲಿ ಇರುವಂತ ಕೇಂದ್ರಾಡಳಿತ ಪ್ರದೇಶ, ಪಾಂಡಿಚೇರಿ ತರ ಇದು ಕೂಡ. ಬಟ್ ಒಂದು ಇಂಪಾರ್ಟೆಂಟ್ ಪ್ಲೇಸ್ ಆಗುತ್ತೆ, ಯಾಕೆಂತಂದ್ರೆ ಕ್ಯಾಪಿಟಲ್ ಸಿಟಿ. 25 ವರ್ಷದಿಂದ ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿಲ್ಲ. ಜೊತೆಗೆ ಈಗ 3rd ಟರ್ಮ್ ಸೆಂಟ್ರಲ್ ಅಧಿಕಾರ ನಡೆಸ್ತಾ ಇದೆ. ಯೂಶುವಲಿ ಏನಾಗುತ್ತೆ, ಇಲ್ಲಿ ನಾವು ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡೋದಾದ್ರೆ, ಮಾರ್ಕೆಟ್ಸ್ ಯೋಚನೆ ಮಾಡೋದು ಅಥವಾ ಮಾರ್ಕೆಟ್ಗೆ ಪಾಸಿಟಿವ್ ಆಗೋದು, ಕೇಂದ್ರದಲ್ಲಿ ಯಾವ ಸರ್ಕಾರ ಇರುತ್ತೋ ಅದೇ ಸರ್ಕಾರ ರಾಜ್ಯದಲ್ಲೂ ಇದ್ದಾಗ ಯೋಜನೆಗಳು ಅಥವಾ ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ. ಎರಡರ ಮಧ್ಯೆ ಕೋಆರ್ಡಿನೇಷನ್ ಚೆನ್ನಾಗಿದ್ದಾಗ ಯಾವುದೇ ಪ್ರಾಜೆಕ್ಟ್ ಗಳಾಗ್ಬೋದು ಬೇಗ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಾರ್ಕೆಟ್ ಅದನ್ನ ಪಾಸಿಟಿವ್ ಆಗಿ ನೋಡುತ್ತೆ. ಇಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅಥವಾ ಆಪ್ ಅಂತ ನೋಡೋದಕ್ಕಿಂತ ಸ್ಟೇಬಲ್ ಗವರ್ನಮೆಂಟ್ ಮೊದಲನೇ ಆದ್ಯತೆ ಮಾರ್ಕೆಟ್ ಆದ್ರೆ, ಸೆಂಟ್ರಲ್ ಹಾಗೂ ಸ್ಟೇಟ್ ಅಲ್ಲಿ ಒಂದೇ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಇರ್ಬೋದು ಅಥವಾ ಬಿಜೆಪಿ ಇರ್ಬೋದು. ಒಂದೇ ಸರ್ಕಾರ ಇದ್ದಾಗ ತಾಳಮೇಳ ಸರಿಯಾಗಿರುತ್ತೆ ಅನ್ನೋದು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಆಗಿರುತ್ತೆ. ಹಾಗಾಗಿ ಮಾರ್ಕೆಟ್ ಕೆಲವು ಸಲ ಪಾಸಿಟಿವ್ ಆಗು ಕೂಡ ರಿಯಾಕ್ಟ್ ಮಾಡುತ್ತೆ. ನಿಮ್ಗೆ ಗೊತ್ತಿದೆ ಮಹಾರಾಷ್ಟ್ರ ಚುನಾವಣೆಯ ಎಕ್ಸಿಟ್ ಪೋಲ್ ಬಂದಾಗ ಹಾಗೂ ರಿಸಲ್ಟ್ ಬಂದಾಗ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡ್ತು ಅಂತ. ಹಾಗೆ ಜೂನ್ 4ನೇ ತಾರೀಕು ಲೋಕಸಭಾ ಎಲೆಕ್ಷನ್ಸ್ ರಿಸಲ್ಟ್ ಬಂದಾಗ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡ್ತು, ಇದೆಲ್ಲವನ್ನು ಕೂಡ ಈಗಾಗಲೇ ನೀವು ಇತ್ತೀಚೆಗೆ ನೋಡಿದ್ದೀರಿ. ಹಾಗಾಗಿ ಈಗಾಗಲೇ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇದೆ ಆ ನಿಟ್ಟಿನಲ್ಲಿ. ಸೊ ನೋಡೋಣ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಇವತ್ತಂತೂ ಸ್ವಲ್ಪ ಮಟ್ಟಿಗೆ ಡೌನ್ ಅಲ್ಲೇ ನಮ್ಮ ಇಂಡೆಕ್ಸ್ ಗಳು ಕ್ಲೋಸಿಂಗ್ ಅನ್ನ ಕೊಟ್ಟು, ಬಟ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಇವತ್ತು ಕೂಡ. ಹಾಗಾಗಿ ನಮ್ಮ ಪೋರ್ಟ್ಫೋಲಿಯೋಗಳು ಸ್ವಲ್ಪ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೂಡ ಕೊಟ್ಟಿದ್ದಾವೆ. ನೋಡೋಣ ಇದೇ ಪಾಸಿಟಿವ್ ಮೊಮೆಂಟಮ್ ನಾಳೆ ಕೂಡ ಕಂಟಿನ್ಯೂ ಆಗುತ್ತಾ ಅಂತ. ಒಂದಂತೂ ಪಾಸಿಟಿವ್ ನ್ಯೂಸ್ ಬಂದಿದೆ, ಬಟ್ ಟ್ರಂಪ್ ಅಣ್ಣನಿಂದ ಯಾವ್ದೋ ನೆಗೆಟಿವ್ ನ್ಯೂಸ್ ಬರದೇ ಇದ್ರೆ ಓವರ್ ನೈಟ್ ಬಹುಶಃ ಪಾಸಿಟಿವ್ ಆಗಿ ಇರ್ಬೋದು ನಮ್ಮ ಮಾರ್ಕೆಟ್. ಬಟ್ ಇದು ಜಸ್ಟ್ ಎಕ್ಸಿಟ್ ಪೋಲ್ಸ್ ಅಷ್ಟೇ. ರಿಸಲ್ಟ್ ನಮಗೆ ಶನಿವಾರ ಗೊತ್ತಾಗುತ್ತೆ ಪ್ರಾಪರ್ ಆಗಿ. ಇನ್ ಕೇಸ್ ನಾಳೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದು ಇವತ್ತಿನ ಎಕ್ಸಿಟ್ ಪೋಲ್ ಕಾರಣಕ್ಕೆ ಶನಿವಾರದ ರಿಸಲ್ಟ್ ಅಲ್ಲಿ ಏನಾದ್ರೂ ಚೇಂಜಸ್ ಆದ್ರೆ ಅದಕ್ಕೆ ತಕ್ಕಂತೆ ಮಂಡೇ ರಿಯಾಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ. ನೋಡೋಣ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ನಾಳೆ ಅಂತ, ಎಸ್ಪೆಷಲಿ ಈ ಎಕ್ಸಿಟ್ ಪೋಲ್ ನ ಕಾರಣಕ್ಕೆ. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.